ಏನದು? ಸಕ್ಸೆ ಹೂವು, ನುಗ್ಗೆ ಸೊಪ್ಪು, ಸೆಡೆ ಸೊಪ್ಪು ಎಲ್ಲ ಬೇಯಿಸ್ಬೇಕು. ಇವತ್ತು ಗ್ರಹಣ ಆಯ್ತಲ್ಲ, ಸೂರ್ಯಗ್ರಹಣ. ಯಾಕೆ ಹೇಳು, ಯಾಕೆ ಅಲ್ಲಿ ಫೋನ್ ಆನ್ ಮಾಡಕ್ಕಿಲ್ಲ, ಹಿಂಗೆ ನಗ್ತಾಳ. ಹಾಕಮ್ಮ ಅಮ್ಮ, ವಿಡಿಯೋನ ಎಂಡ್ ಮಾಡ್ತೀಯಾ? ಮಾಡಮ್ಮ. ಅದು ಹೇಳು, ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ನಾ ಹೇಳ್ತೀನಲ್ಲ. ಚೆನ್ನಾಗಿದ್ರೆ ಲೈಕ್ ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ ನಾವು. ನೀನು ಹಾಯ್ ಮಾಡು, ಹಾಯ್ ಮಾಡು. ಅಮ್ಮಮ್ಮ, ಅಮ್ಮಮ್ಮಮ್ಮ, ಅಮ್ಮಮ್ಮಮ್ಮ ಹಾಡೋದು. ಅವಳೇ ತೂಗ್ತಾವಳೆ. ಇದು ಡಿ 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 ಡಿಚು 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 ಡಿಚು. ತುಪ್ಪ ತೊಟ್ಟಿಗ್ತೈತೆ, ತುಪ್ಪ ತೊಟ್ಟಿಗ್ತೈತೆ. ಹಾಂ, ಆಫ್ ಮಾಡ್ತೀನಿ ಅಡಿಕ್ಕೂ. ಇವತ್ತಿಂದ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋ ಮಾಡಿ ಹಾಕ್ತೀವಿ ಡೈಲಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಟ್ರೈ ಮಾಡ್ತೀವಿ, ಆದಷ್ಟು ಟ್ರೈ ಮಾಡ್ತೀವಿ. ನಾನು ಅಮ್ಮನಿ ಆರಾಮದು ಮಗಳೇ, ಅದು ಆರಾಮದು ಹಾರದು ಅವಳು ಹೆಂಗೆ ನೋಡ್ತಾಳವಳು. ಹಾರದು ಅಮ್ಮಮ್ಮ, ಅವಳು ಬರ್ತಾಳವಳು. ನಾನೇನು ಮಾಡೋದೇ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ನಾನು ಅಷ್ಟೇ ಕೈ ಇಟ್ಕೊಂಡಿದ್ದೀನಿ, ಅಷ್ಟೇ ಬೀಳ್ತಾಳೆ ಅಂತ ನೋಡ್ಬೇಕು. ತಾತ ಎಲ್ಲೋಯ್ತಮ್ಮ? ತಾತ ಎಲ್ಗೆ ಹೋಯ್ತಮ್ಮ? ತಾತ ಎಲ್ಗೆ ಹೋಗೈತೆ? ಬುರ್ರು ಹೋಗೈತಾ? ನೀನು ಬುರ್ರು ಬಿಡಮ್ಮ. ಬುರ್ಬಿಡು ಐತೆ. ತುಪ್ಪ ತೊಟ್ಟಿಗ್ತೈತೆ. ಸಕ್ಸೆ ಹೂವು, ನುಗ್ಗೆ ಸೊಪ್ಪು, ಸೆಡೆ ಸೊಪ್ಪು ಎಲ್ಲ ಬೇಯಿಸ್ಬೇಕು. ಇವತ್ತು ಗ್ರಹಣ ಆಯ್ತಲ್ಲ, ಸೂರ್ಯಗ್ರಹಣ. ಬೇಯಿಸ್ಬಿಟ್ಟು ಹಸಿರಂಬ್ಲಿ ಮಾಡ್ತೀವಿ. ನಮ್ಮ ಕಡೆ ಏನಿಲ್ಲ, ಏನಂದ್ರೆ ಮಾಡಬೇಕು ಅಂತ ಮಾಡ್ಬೇಕಷ್ಟೇ. ನೋಡವಳು ಹೆಂಗ್ ನೋಡ್ತಾಳೆ. ಮಾತಾಡ್ಸು, ನೀನು ಮಾತಾಡ್ಸಿ ಹೆಂಗ್ ನೋಡ್ತಾಳೆ ನೋಡು. ಗೊತ್ತಾಳಂತೆ ನೋಡಿ, ಹೆಂಗ್ ಎತ್ಕೊ, ಹೆಂಗ್ ಬಾ. ಯಾರು ಮಾತಾಡ್ಸಕ್ಕಿಲ್ಲ, ಹೆಂಗ್ ಹೋಗ್ತಾಳೋ. ಅಜ್ಜಿ ಕೈಲಿ ಆಗಲ್ಲ. ಆರಾಮವರು ಅಜ್ಜಿ ಸ್ವಲ್ಪ ಹೊತ್ತು ಕೆಳಕ್ಕೆ ಹಾಕಕ್ಕಿಲ್ಲ ಇವಳು. ಅವಾಗೆ ಹೆಂಗ್ ಬಿಡ್ಕೊಂತಾಳೆ ಯಾವಾಗ ತೊಡೆ ಮೇಲೆ ಅಂತ. ಯಾಕೆ ಹಂಗೆ ಬಿಡ್ಕೊಂಬೋದು? ಯಾಕಮ್ಮ? ಹಾಕಮ್ಮ, ಕೇಳು. ಕಳೋದು ನೀನು ಕರೆಂಟ್ ಹೋಗುತ್ತೆ ಅಂತನಾ? ಕಳೋದು ನೀನು ಯಾಕೆ? ಎತ್ಕೋಬೇಕಾ ಯಾವಾಗೂ ನೀನಾ? ಯಾವಾಗ ಎತ್ಕೊಂಡಿರ್ಬೇಕೇ ನೀನು? ಆತಮ್ಮ, ಅಮ್ಮು ಆರಮ್ಮ, ನೀನು ಬಂಗಾರಿ ನೀನು. ಕೃಷ ಬೇಬಿ, ಯಾರು ಕೃಷ ಅಂಬೋರು ಯಾರಿಲ್ಲಿ? ಕೃಷ ಅಂದ್ರೆ ನೀನೇನೆ. ಕೃಷ ಬೇಬಿ, ಆರು ನೀನು. ಎತ್ಕೊಂತೀನಿ ಬಾ. ಅಪ್ಪ ದಾಳಿಂಬೆ ಗಿಡ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೊಲದಲ್ಲಿ ಹಾಕೋಕ್ಕೆ ಸ್ವಲ್ಪ ಹೋಗಿದ್ದಾವಂತೆ. ಸೊ ಹಂಗಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಟ್ರೇ ತಗೊಂಡೋಗ್ತಾ ಇದ್ದಾರೆ. ಗಾಡಿಲೆಲ್ಲ ಹೋಗೋದು, ಹಂಗಾಗಿ ಇಲ್ಲಾಂದರೆ ಒಬ್ರು ಹಿಂದೆಗಡೆ ಇರಬೇಕು. ಹಂಗಾಗಿ ಅಪ್ಪ ಒಬ್ಬರೇ ತಗೊಂಡೋಗ್ತಾರೆ.
ಗಾಡಿ ಕಿತ್ಕೊಂಡು ಹೋಗ್ತೀಯಾ? ಹಾಂ. ಇನ್ನು ರಾಗಿ ಸರಿ ತಿಂತಾ ಇದ್ದಲ್ಲ ಅವಾಗೇ ನಿದ್ದೆ ಹೋಗ್ತಾವ್ರೆ. ಬಿ ಒಂಬಲಮ್ಮ ಹಾಕೆ ಬಿ ಒಂಬಲ ಬಿ ಉಣ್ಣಮ್ಮ ಜಾನಮರಿ ನೀನು. ಜಾನಮರಿ ತಾ ತಾ ತಾ. ತಿನ್ನಮ್ಮ ಯಾಕೆ ತಿಂತಾ ಇಲ್ಲ ಹಂಗೆ ಮಲ್ಕೊಂಡೋಳೆ. ತಿಂತ ಹಂಗೆ ಅವಳು ಅಲ್ಲೂ ಹಂಗೆ ಬಸ್ ನಡೆಗನು ತಿನ್ನಿಸ್ತಾ ಇದ್ವಿ. ಇನ್ನು ಸ್ಪೂನಿಗೆ ತಗೋಬೇಕಿಲ್ಲ ಅವಾಗ ಹಂಗೆ ಅದಕ್ಕೆ ಎಬ್ಬರು ತಿನ್ನು ಅಂತ. ಅವ್ರು ತುಂಬ ತಿಂಬಲ್ಲ ಹಂಗೆ ಮಲ್ಕೊಂತೀಯ ತಿನ್ನು. ಸದ್ಯಕ್ಕೆ ಸಾಕತ್ತ ಮನೆ ಕಡೆ ನನಗೆ ಸಾಕಪ್ಪ ಅಂತಿರ್ತೀನಿ. ಮನಿಕೊಂಬಲ್ಲ ಇವಾಗ ನೋಡು ತಿಂತ ಹಂಗೆ ಮನಿಕೊಂತಾಳೆ. ಅಲ್ಲಿ ಕಳಸ ಹಾಕಿದ್ದಾರೆ. ಕಳಸನ ಮಧ್ಯಪ್ಪ ಅದು ಪೂಜೆ ಮಾಡ್ತಾಯ್ತಮ್ಮ. ಜಾಗನೇ ಇಲ್ಲ ಇಕ್ಕೋಕ್ಕೆ. ಈ ಸ್ಟ್ಯಾಂಡಾಗ ಇಕ್ಕವ್ರು ಯಾವಾಗ್ಲೂ. ಈಗ ಆ ಸ್ಟ್ಯಾಂಡಾಗ ಇಲ್ಲಿ ಹತ್ತೋದು ಇಳಿಯೋದು ಆಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಅಲ್ಲೇ ಇಕ್ಕೊಂಡಿದ್ದಾರೆ. ಹೊರಗಡೆ ಹೋಗಿದ್ದಾರೆ ಇವಾಗ ಅಮ್ಮ ಪೂಜೆ ಮಾಡೋಕ್ಕೆ. ಅಲ್ಲಿ ತುಳಸಿ ಗಿಡ ಐತಲ್ಲ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಮಲ್ಕೊಂಡು. ರಾಗಿ ಸರಿ ತಿಂದ ಹಿಂಗೆ ಮನೆಕಂತು. ಇವತ್ತು ಅಮಾವಾಸ್ಯೆ ಅಲ್ಲ, ಸೊ ಹಂಗಾಗಿ ಒಂದೊತ್ತು ಇವತ್ತಿದ್ದಾರೆ. ಜಾತ್ರೆ ಇವತ್ತು ಹೇಮಾವತಿಲಿ. ಹೇಮಾವತಿ ಎಂಜರಪ್ಪ ದೇವ್ರಿಗೆ ಒಂದೊತ್ತು ಇದ್ದಿದ್ದಮ್ಮ. ಈ ಸತಿ ಜಾತ್ರೆಗೆ ಹೋಗೋಕ್ಕಾಗಿಲ್ಲ, ನಾವು ಇದುವಲ್ಲ, ಸೊ ಹಂಗಾಗಿ ಹೋಗಿಲ್ಲ. ವರ್ಷ ಹೋಗೋರು ಜಾತ್ರೆಗೆ. ಊಟ ಮಾಡಿ ನುಗ್ಗೆಕಾಯಿ, ಕಡಲೆಕಾಳು ಪಲ್ಯ, ಪಾಯಸ, ಉಪ್ಪಿನಕಾಯಿ, ಅನ್ನ ಸಾಂಬಾರು. ಸಿಂಪಲಾಗಿ ಮಾಡಿದೆ ಸಾಕು, ಇದಕ್ಕಿಂತ ಊಟ ಬೇಕೇನು? ಇವತ್ತು ಸೂರ್ಯಗ್ರಹಣ ಇದೆ ಮತ್ತು ಅಮಾವಾಸ್ಯೆನೂ ಇದೆ. ಹಸಿರು ಆಂಬ್ಲಿ ಮಾಡಿದ್ದು ಅಮ್ಮ, ಸೊಪ್ಪು ಹಾಕ್ಬಿಟ್ಟು ಎಲ್ಲನೂ. ನಮ್ಮ ಹಳ್ಳಿ ಸೈಡ್ ಹೆಂಗೆ ಗೊತ್ತಾ, ಯಾರಾದರೂ ಒಬ್ರಿಗೆ ಈ ಥರ ಬೇಯಿಸೋಕ್ಕಿಲ್ಲ, ಯಾರಿಗಾನ ಒಬ್ರಿಗೇನ ಗೊತ್ತಾದರೆ ಸಾಕು ನಮಗೊಂದು ಸ್ವಲ್ಪ ಕೊಡಿ ಅಂತ ಬರ್ತಾರೆ. ಬಾಂಟಿ ಮನೆ ಅಂತ ಅಂದ್ಬಿಟ್ಟು ಅಮ್ಮ ಹಸಿರು ಆಂಬ್ಲಿ ಮಾಡಿದರು. ಆವಾಗಲೇ ತೋರಿಸಿದ್ವಲ್ಲ, ಆ ಥರ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡಿದರು. ಮುಸುರೆ ಹಾಕ್ದಂಗೆ 3 ಹೊಟ್ಟೆನೂ ಈ ಥರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಿಂಗೆ ಹಾಕ್ತಾಯಿರ್ತಾರೆ. ಪಾಪು ಇದೆಯಲ್ಲ ಮನೆಗೆ, ಸೊ ಹಂಗಾಗಿ. ಬೇರೆ ಸೈಡು ಇರೋದು ಗ್ರಹಣ ಏನಂದರೆ, ನಮ್ಮ ಮನೇಲಿ ಹಳ್ಳಿ ಸೈಡಲ್ಲಿ ಹಂಗೇನೆ, ಬರಬೇಡ್ರಿ ಹೊರಗೆ ಬರಬೇಡ್ರಿ ಒಳಗೆ ಇರಿ ಅಂತಾರಲ್ಲ, ಸೊ ಹಂಗಾಗಿ ಒಳಗೆ ಇರ್ತೀವಿ. ಮಜ್ಜಿಗೆ ಒಯ್ಕ ಬಂಗು. ರೋಲಿಂಗ್ ಆಗು. ಓಯ್ ಅತ್ಲಾಗ ಏನೈತೆ ನೋಡೋಕ್ಕೆ.
ಲೈಟ್ ಹಾಕೊಳ್ಳಿ ಅಂತ ಅಡುಗೆ ಮನೆಗೆ. ಅಮ್ಮೋ ನಾನು ಹತ್ಲಾಗೆ ನೋಡ್ತಾಳೆ. ಇಲ್ಲಿದ್ದೀನಿ ಈಗಳ ಇಲ್ಲಿದ್ದೀನಿ ಇಲ್ಲಿದ್ದೀನಮ್ಮ, ಇಲ್ಲಿದ್ದೀನಿ. ಏನಿಂದು ಮಲ್ಗಲ್ಲ ನೀನು, ಚಣ್ಣಮ್ಮಿ ನೀನು. ಚಿಕ್ಕಳ್ಳಿ ಯಾಕೆ ಸುಮ್ಮನೆ ಸೈಲೆಂಟ್ ಆಗಿದೆಯಾ? ಇವಾಗಿನ ಇವಾಗಿಂದ ಕೈಲಿ ಹಾಯ್ ಸುಸು ಮಾಡಿದ್ಲು. ನೀನು ಚಡ್ಡಿ ಹಾಕಿದ್ರೂ ಒಂದೇ, ಬಿಟ್ಟರೂ ಒಂದೇ ಅಲ್ವಾ? ಹಾಂ, ಯಾಕೆ ಹಿಂಗೆ ಮಾಡ್ತೀಯ ಹೇಳು? ಹಾಸಿಗೆಲ್ಲ ನನ್ನ ಸಿಗ್ತೀಯ. ನಿನ್ನ ತಾತ ರಾತ್ರಿ ನನ್ನ ಹಾಸಿಗೆ ನೆನ್ಸಳಿಯೋಳು ಅಂತ ಬಡ್ಕೊತಿದ್ದೆ. ಎಲ್ಲ ಕೈ ಬಾಯಿ ಕೊಟ್ಟು ಚಾಮಿ ಜೋತು ಮಾಡು. ಕೈ ತೋರಿಸು, ಕೈ ಇಟ್ಕೊಂಡಿ ಹಿಂಗೆ. ಚಾಮಿಗೆ ಕೈ ಬಿಡಿ, ಯಾಕೆ ಬಿಗಿ ಇಟ್ಕೊಳ್ಳಿ. ಚಾಮಿಗೆ ಜೋತು ಬಿಡಿ ಕೈನ, ಕೈ ಬಿಡಿ. ಚಾಮಿಗೆ ಜೋತು ಬಿಡ್ದಂಗೆ ಬಿಗಿ ಇಟ್ಕೊಳ್ಳೋದು. ಚಾಮಿಗೆ ಜೋತು ಆರಮ್ಮ ನೀನು ಮಗಳೇ. ಈಗ ಕೈ ತೆಗಿ. ಆಹಾ, ಕೈ ಇಟ್ಕೊಂತೀಯೇನು ಬಾಯಕ್ಕೆ ಯಾವಾಗ್ಲೂ ಕುಡಿದ್ರು. ಚಾಮಿ ಜೋತು ಮಾಡು. ಮಾಡಮ್ಮ. ಓನಮ್ಮ ಕೃಷ ಕೈ ನೋಡ್ಕೊಂಡ. ಕೃಷ ಬೇಬಿ ಇಟ್ಲಾಗ ಮಾಡ್ತಾಳೆ. ಕೃಷ ಬೇಬಿ ಆರಮ್ಮ. ಕೃಷ ಅಂದರೆ ನೀನೇನು ಕೃಷ ಅಂದರೆ ಆತಮ್ಮ ಟಿ ವಿ ನೋಡ್ತಾಳೆ. ಯಾಕೆ ಹೇಳು? ಅಲ್ಲಿ ವಾಯ್ಸ್ ಗೊತ್ತಿಲ್ಲ. ರಿಮೋಟ್ನ ಕೆಳಗೆ ಬೀಳಿಸ್ಬಿಟ್ಟವಳು, ದಿವಾನ್ ಕೆಳಗೆ. ಇಲ್ಲಿ ಕಾಲಾಗ ಒದ್ದು ಇಲ್ಲಿ ಕೆಳಗೆ ಬಿದ್ದುಬಿಟ್ಟಿದೆ. ಇಲ್ಲಿ ಕೆಳಗೆ ಅವಾಗ ತಗೋಬೇಕಂದ್ರೆ ಸಿಗಲ್ಲ. ಇವಾಗ ಅದು ಮೂಗು ಬತ್ತೈತೆ, ಸುಮ್ಮನೆ ಸೌಂಡ್ ಇಲ್ದಿದ್ದು ಅದು ನೋಡ್ತಾಳೆ. ಅವಳು ಕರೆಕ್ಟಿಗೆ ಐತೆ ಇವಾಗ ನೋಡೋಕ್ಕೆ. ಅಲ್ಲೇನೆ ಯಾಕೆ ಹೇಳು? ಅಲ್ಲಿ ಫೋನ್ ಆನ್ ಮಾಡೋಕ್ಕಿಲ್ಲ, ಹಿಂಗೆ ನಗ್ತಾಳ. ಹಾಕಮ್ಮ. ಕೃಷ ಬೇಬಿ, ಕೃಷ ಓನ್ ಮಾಡ್ತಿದ್ದಮ್ಮ. ನೀವಿಬ್ಬರು ಏನು ಮಾಡ್ತಿದ್ದೀರಾ? ನಾನು ನೈಟು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಿದೆ ವೀಡಿಯೋ ಮಾಡೋದು, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಇವಾಗ ಎಂಡ್ ಮಾಡುತ್ತೆ ನಾವು. ಅಮ್ಮ ವೀಡಿಯೋನ ಎಂಡ್ ಮಾಡ್ತೀಯಾ? ಮಾಡಮ್ಮ. ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ನಾನು ಹೇಳ್ತಿದ್ನಲ್ಲ. ಚೆನ್ನಾಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ. ನಿಮ್ಗೆ ಇಷ್ಟ ಆದ್ರೆ ನೋಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಅಷ್ಟೇ, ಬಾಯ್ ಅನ್ನಷ್ಟೇ. ಬಾಯ್.